ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ನಾನು ಮುಂಚೆನೆ ಹೇಳ್ಬಿಡ್ತೀನಿ, ಇನ್ನ ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ಈಗಲೇ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಜೊತೆಗೆ ನಿಮ್ ಕಡೆಯಿಂದ ಏನಾದ್ರೂ ಸಜೆಷನ್ಸ್ ಇದ್ರೆ ಹೇಳಿ, ಅದನ್ನ ಆದಷ್ಟು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ನಾನು ಸದ್ಯಕ್ಕೆ ಇಂಡಿಯಾದಲ್ಲಿ ಇಲ್ಲ. ಅಟ್ ಪ್ರೆಸೆಂಟ್ ನಾನಿರೋದು ಬಂದು ದುಬೈಯಲ್ಲಿ ವರ್ಕ್ ಬೇಸ್ ಮೇಲೆ ನಾನು ಇಲ್ಲಿ ಬಂದಿರೋದು. ಸದ್ಯಕ್ಕಂತೂ ಇಂಡಿಯಾಗೆ ಬರೋ ಯಾವುದೇ ತರ ಪ್ಲಾನ್ಸ್ ಇಲ್ಲ. ಸ್ವಲ್ಪ ಜನಕ್ಕೆ ನಂದು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ ನಾನು, ಅಂದ್ರೆ ನನ್ನ ಒಂದು ರೂಮ್ ಟೂರ್ ವಿಡಿಯೋ, ಚಿಕ್ಕದೊಂದು ವಿಡಿಯೋ ಹಾಕಿದ್ದೆ ಅಷ್ಟೇ. ಸೊ ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕಪ್ಪ ಅಂತ ಹೇಳಿದ್ರೆ, ಸೊ ನಾವು ಆ ರೂಮ್ ಇಂದ ಇನ್ನೊಂದು ರೂಮಿಗೆ ಶಿಫ್ಟ್ ಆಗಿದ್ದೀವಿ. ಸೊ ಹೊಸ ರೂಮ್ ಇವಾಗ, ಸೊ ರೂಮ್ ಅಪ್ಗ್ರೇಡೇಷನ್ ಆಗಿದೆ. ಸೊ ಮ್ಯಾನೇಜ್ಮೆಂಟ್ ಗೆ ಹೇಳಿನೇ ನಾವು ರೂಮ್ ಚೇಂಜ್ ನ ಮಾಡಿಸ್ಕೊಂಡ್ವಿ ಬೇಕಂತ ಹೇಳಿ. ಸೊ ಹಾಗಾಗಿ ಈ ಒಂದು ರೂಮ್ ಟೂರ್ ನ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಚಿಕ್ಕ ವಿಡಿಯೋನ ಮಾಡ್ತಾ ಇದ್ವಿ. ಸೊ ಅಟ್ ಪ್ರೆಸೆಂಟ್ ನಾವಿರೋ ಹೋಟೆಲ್ ಬಂದು ಸೇಮ್ ಹೋಟೆಲ್ ಅಲ್ಲೇ ಇರೋದು. ಸೊ ಏನಪ್ಪಾ ಚೇಂಜಸ್ ಅಂತ ಹೇಳಿದ್ರೆ, ಸ್ವಲ್ಪ ರೂಮ್ ಒಂದು ಚೇಂಜ್ ಮಾಡ್ಕೊಂಡಿದೀವಿ ಅಷ್ಟೇ. ಸೊ ಬೇರೆ ಏನಿಲ್ಲ. ಸೊ ಆ ರೂಮ್ ಅಲ್ಲಿ ಇದ್ದಾಗ ಬಂದು ಚಿಕ್ಕದಾಗಿ ಒಂದು ರೂಮ್ ಟೂರ್ ವಿಡಿಯೋನ ಮಾಡಿ ಹಾಕಿದ್ದೆ. ಸೊ ಇವಾಗ ಚೇಂಜಸ್ ಆಯ್ತಲ್ವಾ, ಸೊ ಇವಾಗಿರೋ ರೂಮ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಒಂದ್ ಸಣ್ಣ ವಿಡಿಯೋ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಸೊ ಸದ್ಯಕ್ಕೆ ಇನ್ನ ರೂಮ್ ಕ್ಲೀನಿಂಗ್ ಏನಾಗಿಲ್ಲ. ಬಿಕಾಸ್ ಯಾಕಂತ ಹೇಳಿದ್ರೆ ಇವತ್ತು ನಂದು ವೀಕ್ ಆಫ್ ಇರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮೇಲೆ ಆಚೆ ಹೋಗುವಾಗ ಸೊ ರೂಮ್ ಕ್ಲೀನ್ ಮಾಡಕ್ಕೆ ಹೇಳಿ ಹೋದ್ರೆ ಸೊ ಅವರು ಕ್ಲೀನ್ ಮಾಡಿರ್ತಾರೆ. ಸೊ ಆಚೆ ಹೋಗಿ ಬರೋಷ್ಟರಲ್ಲಿ ಎಲ್ಲ ಕ್ಲೀನ್ ಆಗಿರುತ್ತೆ. ಸೊ ಇವಾಗ ಅಂತ ಹೇಳಿದ್ರೆ ಇವಾಗ ಆಚೆ ಹೋಗ್ಲಿಕ್ಕೂ ಆಗಲ್ಲ, ಬಿಸಿಲಿದೆ, ಸ್ವಲ್ಪ ಬಿಸಿಲಿದೆ. ಶೆಕೆ ಅಂತ ಹೇಳ್ತಾ ಇರ್ತಾರೆ, ಬಟ್ ಅಷ್ಟೊಂದೇನು ಇನ್ನ ಶೆಕೆ ಸ್ಟಾರ್ಟ್ ಆಗಿಲ್ಲ. ಬಟ್ ನಾರ್ಮಲಿ ಆಫ್ಟರ್ನೂನ್ ಬಿಸಿಲು ಇದ್ದೇ ಇರುತ್ತಲ್ವಾ, ಸೊ ಹಾಗಾಗಿ ನಾವು ಆಫ್ಟರ್ನೂನ್ ಎಲ್ಲೂ ಹೋಗಲ್ಲ. ಸಂಜೆ ನನ್ನ ಫ್ರೆಂಡ್ ಬಂದ ಮೇಲೆ ಸ್ವಲ್ಪ ಆಚೆ ಹೋಗೋದಿದೆ. ಸೊ ಅವಾಗ ಆಚೆ ಹೋಗುವಾಗ ರೂಮ್ ಕ್ಲೀನ್ ಮಾಡೋದಕ್ಕೆ ಹೇಳಿ ಹೋಗ್ತೀವಿ. ಐ ಹೋಪ್ ನಿಮ್ಗೆ ಈ ಒಂದು ರೂಮ್ ಟೂರ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇನ್ನೊಂದು ಫನ್ನಿ ಇನ್ಸಿಡೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಹೊರಗಡೆ ಎಂಟ್ರೆನ್ಸ್ ಇಂದ ರೂಮ್ ಟೂರ್ ವಿಡಿಯೋ ಮಾಡೋಣ ಅಂತ ಹೇಳಿ ಜೋಶಲ್ಲಿ ಆಚೆ ಹೋಗಿದ್ದೀನಿ, ಕಾರ್ಡ್ ಮರ್ತ್ ಹೋಗಿದ್ದೀನಿ. ಸೊ ಅದು ಅಲ್ದೇನೆ ಇನ್ನೊಂದು ಸ್ಯಾಡ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಡಿ ಮೂಡ್ ಆನ್ ಮಾಡಿ ಹೋಗಿದ್ದೀನಿ ಆಚೆ. ಸೊ ಅಲ್ಲಿ ಹೋಗ್ಬಿಟ್ಟು ಆಚೆ ನನ್ನ ಲಕ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಅಲ್ಲೇ ಸರ್ವಿಸ್ ಮಾಡೋರು ಇದ್ರು, ಅಂದ್ರೆ ರೂಮ್ ಸರ್ವಿಸ್ ಅವ್ರು ಇದ್ರು. ಸೊ ಅವ್ರನ್ನ ಕೇಳ್ತಾ ಇದ್ದೀನಿ ಡೋರ್ ಓಪನ್ ಮಾಡಿ ಅಂತ, ಮಾಡಕ್ಕೆ ರೆಡಿ ಇಲ್ಲ ಅವರು. ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ರೂಮ್ ಡಿ ಮೂಡಲ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನೊಂದೇನಂದ್ರೆ ನಾಟ್ ಶೋರ್ ಅವರಿಗೆ ನಾನೇನ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಸೆಕೆಂಡ್ ಟೈಮ್ ಈ ರೀತಿ ಎಡವಟ್ ಮಾಡ್ಕೊಂಡಿದೀನಿ. ಎನಿ ಟೈಮ್ ನಾವು ಆಚೆ ಹೋಗ್ಬೇಕಂತ ಹೇಳಿದ್ರೆ ಕಂಪಲ್ಸರಿ ನಾವು ರೂಮ್ ಕಾರ್ಡ್ ನ ಕ್ಯಾರಿ ಮಾಡ್ಲೇಬೇಕು. ಇವತ್ ಏನ್ ಅನ್ಕೊಂಡೆ ಅಂದ್ರೆ, ಲೈಕ್ ವಿಡಿಯೋ ಮಾಡ್ಕೊಂಡ್ ಬರೋಣ, ಒಳಗಡೆ ಬರುವಾಗ ಓಕೆ ಆಗಿರುತ್ತೆ ಅಂತ ನಾನ್ ಅನ್ಕೊಂಡೆ. ಸೊ ನಾವು ಇಲ್ಲಿಂದ ಎಂಟರ್ ಆದರೆ ಇದು ಬಂದು ನಮ್ಮ ರೂಮ್. ಸೊ ರೂಮಿಗೆ ಒಳಗಡೆ ಎಂಟರ್ ಆದ ತಕ್ಷಣ ಒಂದು ಹೋಟೆಲ್ನ ಒಂದು ರೂಟ್ ಮ್ಯಾಪ್ ಹಾಕಿದ್ದಾರೆ. ಸೊ ಅದು ಡೋರ್ ಹತ್ರನೇ ಇದೆ. ಅದು ಆದಮೇಲೆ ಪಕ್ಕದಲ್ಲೇ ಕಿಚನ್ ಕೂಡ ಇದೆ. ಸೊ ನಾರ್ಮಲಾಗಿ ಬೇಸಿಕ್ ಏನೇನು ಬೇಕು, ಸ್ಟೋವ್ ಇರ್ಬೋದು, ಓವನ್ ಇರ್ಬೋದು, ಮತ್ತು ವಾಷಿಂಗ್ ಮಿಷಿನ್ ಕೂಡ ಕಿಚನಲ್ಲೇ ಅರೇಂಜ್ ಮಾಡಿದ್ದಾರೆ. ಸೊ ಬೇಸಿಕ್ಕಾಗಿ ಒಂದಷ್ಟು ವೆಸಲ್ಸ್ನ ಕೂಡ ಇಟ್ಟಿದ್ದಾರೆ ಅಲ್ಲಿ, ಲೈಕ್ ಪ್ಲೇಟ್ ಇಟ್ಕೊಳ್ಳೋದಕ್ಕೆ ಅಥವಾ ಸ್ಪೂನ್ಸು ಮತ್ತು ಸ್ಪ್ಯಾಚುಲಾಸ್ ಏನೇನು ಬೇಕು, ಅಂದರೆ ಬೇಸಿಕ್ಕಾಗಿ ಒಂದು ಸಿಂಪಲ್ ಸ್ಮಾಲ್ ಅಡುಗೆ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅದು, ಜೊತೆಗೆ ಪ್ಲೇಟ್ಸು, ಗ್ಲಾಸು, ಈ ಥರ ಕಪ್ಸು, ಈ ಥರ ಎಲ್ಲ ಇಟ್ಟಿದ್ದಾರೆ. ಸೊ ನಾವು ಬೇಕಂತಂದರೆ ಯೂಸ್ ಮಾಡ್ಕೊಬೋದು ಅಡುಗೆ ಮಾಡ್ತೀವಿ ಅಂತ ಹೇಳಿದ್ರೆ. ಸೊ ಇದು ಒಂದು ಮಿನಿ ಕಿಚನ್ ಥರ ಇಲ್ಲಿ ಮಾಡಿದ್ದಾರೆ. ಅದು ಆಗಿ ಎಂಟರ್ ಆದ ತಕ್ಷಣವೇ ನಮಗೆ ಒಂದು ಚಿಕ್ಕದಾಗಿ ಒಂದು ಹಾಲ್ ಸಿಗುತ್ತೆ. ಹಾಲಲ್ಲಿ ಏನಿಲ್ಲ, ಒಂದು ಊಟಕ್ಕೆ ಒಂದು ಟೇಬಲ್ ಇಟ್ಟಿದ್ದಾರೆ, ಜೊತೆಗೆ 2 ಚೇರ್ಸ್ ಇದೆ. ಸೊ ಅದಷ್ಟೇ ಹಾಲು. ಸೊ ಅದು ಒಂದು ಸಿಂಪಲ್ಲಾಗಿ ಚಿಕ್ಕದಾಗಿ ಚೆನ್ನಾಗಿದೆ. ಅದರ ಆಪೋಸಿಟೇ ನೋಡಿದ್ರೆ ವಾರ್ಡ್ರೋಬ್ ಕೂಡ ಇದೆ, ನಾರ್ಮಲಾಗಿ ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಅಲ್ಲಿ ಸ್ವಲ್ಪ ಸ್ಪೇಸ್ ಇತ್ತು ಅಂತ ಹೇಳಿ ನಾವು ಸ್ಲಿಪ್ಪರ್ಸ್ ಎಲ್ಲ ಇದೆ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ವಿ. ಪಕ್ಕದಲ್ಲೇ ಇಲ್ಲಿ ವಾರ್ಡ್ರೋಬ್ ಒಳಗಡೆನೇ ಫ್ರಿಡ್ಜ್ ಕೂಡ ಕೊಟ್ಟಿದ್ದಾರೆ. ಸೊ ಫ್ರಿಡ್ಜ್ ತುಂಬ ದೊಡ್ಡದು, ಬಿಕಾಸ್ ನನಗಿಂತ ತುಂಬಾ ಹೈಟ್ ಇದೆ ಫ್ರಿಡ್ಜು. ಸೊ ಸದ್ಯಕ್ಕೆ ನಾವು ಅಲ್ಲಿ ಇನ್ನೂ ಏನು ಅಂಥ ಐಟಮ್ಸ್ ಏನೂ ಇಟ್ಟಿಲ್ಲ, ಬಿಕಾಸ್ ನಾಟ್ ಶೋರ್ ನಾವಿಲ್ಲಿ ಎಷ್ಟು ದಿನ ಇರ್ತೀವಿ ಅಂತ ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ನಮ್ಮ ಹತ್ರ ಏನೇನು ಐಟಮ್ಸ್ ಇತ್ತು ಅಂದರೆ ಫ್ರೂಟ್ಸ್ ಇರ್ಬೋದು, ಚಾಕ್ಲೇಟ್ಸು, ಒಂದಷ್ಟು ಐಟಮ್ಸ್ ತೊಗೊಂಡಿದ್ವಿ. ಸೊ ಅದನ್ನೇ ಫ್ರಿಡ್ಜಲ್ಲಿ ಸದ್ಯಕ್ಕೆ ಇಟ್ಕೊಂಡಿದ್ದೀವಿ. ನೋಡೋಣ, ಅಂದರೆ ಕಂಟಿನ್ಯೂ ಆದರೆ ಏನಾದರೂ ಎಕ್ಸ್ಟ್ರಾ ತೊಗೊಂಬಂದರೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಅಲ್ಲಿಂದ ಡೈರೆಕ್ಟ್ ಎಂಟರ್ ಆದ ತಕ್ಷಣ ನಮ್ಮದು ರೂಮ್, ಅಂದರೆ ನಾವು ಸ್ಲೀಪಿಂಗ್ ಏರಿಯಾ ಸಿಗುತ್ತೆ. ಸೊ ಇಬ್ರಿಗೂ ಡಿಫ್ರೆಂಟ್, ಅಂದರೆ ಬೇರೆ ಬೇರೆ ಕಾಟ್ ಕೊಟ್ಟಿದ್ದಾರೆ. ಸೊ ನಾವು ಮುಂಚೆ ಇದ್ದಿದ್ದ ರೂಮಲ್ಲಿ ಒಂದೇ ಕಾಟ್ ಇತ್ತು, ಇಬ್ಬರು ಒಂದೇ ಬೆಡ್ ಮೇಲೆ ಮಲ್ಕೊಳ್ತಾ ಇದ್ವಿ. ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಬೇರೆ ಬೇರೆ ಕಾಟ್ ಇದೆ. ಸೊ ಮತ್ತು ನಾರ್ಮಲಾಗಿ ಟಿ ವಿ ಇಟ್ಟಿದ್ದಾರೆ. ಅದು ಬಿಟ್ಟರೆ ಮಿರರ್ ಇದೆ, ಅಂದರೆ ನಾವು ಮಾಮೂಲಿ ರೆಡಿ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಮೇಕಪ್ ಮಿರರ್ ಇದೆ. ಸೊ ಇದು ನಮ್ಮ ರೂಮಿನ ವ್ಯೂವು. ಆ ರೂಮಿಂದ ನೋಡಬೇಕಾದ್ರೆ ನಾನು ಇವಾಗ ಝೂಮ್ ಮಾಡಿ ಏನು ತೋರಿಸ್ದೆ ಅದು ಸ್ವಲ್ಪ ಹತ್ತಿರದಲ್ಲಿ ಕಾಣಿಸ್ತಾ ಇತ್ತು, ಬಿಕಾಸ್ ಅದು ಮೇನ್ ರೋಡಿಗೆ ಅಟ್ಯಾಚ್ ಆಗಿತ್ತು. ಸೊ ಈ ರೂಮಲ್ಲಿ ಸ್ವಲ್ಪ ದೂರದಿಂದ ಕಾಣಿಸುತ್ತೆ. ಇದು ಬಂದು ಸ್ಟ್ರೀಟ್ಸ್. ನಮ್ಮ ರೂಮಿಂದ ಆಪೋಸಿಟ್ ನೋಡಿದ್ರೆ ನಿಮಗೆ ಡಿಫ್ರೆಂಟ್ ಸ್ಟ್ರೀಟ್ಸ್ ಇದೆ.
ನನಗಿನ್ನೂ ಆ ಸ್ಟ್ರೀಟ್ಸ್ ನೇಮ್ ಅಷ್ಟೊಂದು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಗೊತ್ತಾದರೆ ನೆಕ್ಸ್ಟ್ ಹೇಳ್ತೀನಿ ಯಾವ ಸ್ಟ್ರೀಟ್ ಅದಂತ ಹೇಳಿಬಿಟ್ಟು. ಸೊ ನಮಗೆ ಇಲ್ಲಿ ಲಾಕರ್ ಕೂಡ ಕೊಟ್ಟಿದ್ದಾರೆ. ಅಂದರೆ ನಾವೇನಾದರೂ ಅಮೌಂಟ್ ಇಟ್ಕೊಬೇಕು ಅಂತ ಹೇಳಿದ್ರೆ ಸೊ ಈ ಒಂದು ಲಾಕರಲ್ಲಿ ನಾವು ಅಮೌಂಟನ್ನು ಇಟ್ಟು ಪಾಸ್ವರ್ಡ್ ಸೆಟ್ ಮಾಡಿ ಬಿಟ್ಟು ಹೋಗ್ಬೋದು. ಲೈಕ್ ಇಬ್ರಿಗೂ ಡಿಫ್ರೆಂಟಾಗಿ ಬೇರೆ ಬೇರೆ ಅಂತ ಏನು ಕೊಟ್ಟಿಲ್ಲ, ಒಂದೇ ಲಾಕರ್ ಕೊಟ್ಟಿದ್ದಾರೆ. ಸೊ ಅಲ್ಲೇ ಇಟ್ಕೊಬೋದು. ಜೊತೆಗೆ ಲಾಂಡ್ರಿ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ಹೊಸ ರೂಮಿಗೆ ಬಂದಮೇಲೆ ಏನಾದರೂ ಒಂದು ಟ್ರೈ ಮಾಡೋಣ ಅಂತ ಅನಿಸ್ತಾ ಇತ್ತು. ಸೊ ನನ್ನ ಫ್ರೆಂಡ್ ಬಂದು ಗಾರ್ಲಿಕ್ ಬ್ರೆಡ್ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಅವಳಿಗೂ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹೋಗಿದ್ದೆ. ಅಷ್ಟರಲ್ಲಿ ಅವಳೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ಲು. ಸೊ ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಕ್ವಿಕ್ಕೆಸ್ಟಾಗಿ ಮಾಡುವಂಥ ಗಾರ್ಲಿಕ್ ಬ್ರೆಡ್ಡು. ಯಾರಾದರೂ ಗಾರ್ಲಿಕ್ ಬ್ರೆಡ್ ಲವರ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಈ ಒಂದು ರೆಸಿಪಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಚಿಕ್ಕದಾಗಿರುವಂಥ ವೀಡಿಯೋನ ಹಾಕ್ತಾಯಿದ್ದೀನಿ. ಏನಿಲ್ಲ, ಆಯಿಲಿಗೆ ನಾರ್ಮಲಾಗಿ ಗಾರ್ಲಿಕ್ನ ನೀಟಾಗಿ ಪೀಲ್ ಮಾಡ್ಕೊಂಡಿರಬೇಕು. ಚೆನ್ನಾಗಿ ತೆಗೆದಿರೋ ಅಂಥ ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡು ಆಯಿಲಲ್ಲಿ ಫ್ರೈ ಮಾಡಿಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದು ಆದಮೇಲೆ ಅದಕ್ಕೆ ಬಟರ್ ಮತ್ತು ಚಿಲ್ಲಿ ಫ್ಲೇಕ್ಸ್, ಆರಿಗೇನೋ ಫ್ಲೇಕ್ಸ್, ಪೆರಿ ಪೆರಿ ಮಸಾಲ, ಇನ್ನೂ ಯಾವುದಾದ್ರೂ ಸ್ಪೈಸಿ ಪೌಡರ್ ಬೇಕಂದರೆ ನೀವು ಹಾಕೊಬೋದು. ನಾವಿಲ್ಲಿ 3 ಸ್ಪೈಸಿ ಪೌಡರ್ಸನ್ನು ಹಾಕ್ಕೊಂಡಿದ್ದೀವಿ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಅಂದರೆ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಆದ ನಂತರ ಅದನ್ನು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಬೇಕು. ಸೊ ನಾವು ಬಂದು ಬ್ರೌನ್ ಬ್ರೆಡ್ ತೊಗೊಂಡಿದ್ವಿ. ಸೊ ನಾವು ಬ್ರೌನ್ ಬ್ರೆಡಲ್ಲೇ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀವಿ. ಸೊ ಕಂಪ್ಲೀಟ್ ಫುಲ್ ಬ್ರೆಡ್ ಕವರ್ ಆಗೋ ತನಕ ನೀವು ಏನು ಪೇಸ್ಟ್ ಮಾಡಿದ್ದೀರ ಅದನ್ನು ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ನಾವು 4 ಪೀಸಸ್ ಸಾಕಂತ ಹೇಳಿಬಿಟ್ಟು ಅಷ್ಟನ್ನು ಮಾತ್ರ ತೊಗೊಂಡಿದ್ವಿ. ಸೊ ನಾವು ಅದ್ರ ಕನ್ಸಿಸ್ಟೆನ್ಸಿ ಮೇಲೆ ಪೇಸ್ಟ್ ರೆಡಿ ಮಾಡ್ಕೊಂಡಿರೋದು. ಸೊ ಅದ್ರ ಮೇಲೆ ಚೀಸ್ ಹಾಕ್ಕೊಳ್ತಾ ಇದ್ದೀವಿ. ನಾವು ಬಂದು ಬಟರ್ ಆಗಿರ್ಬೋದು, ಚೀಸ್ ಆಗಿರ್ಬೋದು ಸಾಲ್ಟೆಡೇ ತೊಗೊಂಡಿದ್ದೀವಿ. ಬಿಕಾಸ್ ಎಕ್ಸ್ಟ್ರಾ ಸಾಲ್ಟ್ ಹಾಕೋ ಅವಶ್ಯಕತೆ ಇರಲ್ಲ ಅಂತ ಹೇಳಿಬಿಟ್ಟು. ಸೊ ಮೇಲೆ ಚೀಸ್ನ ಕೂಡ ತುಂಬಾ ಹಾಕಬೇಕಾಗುತ್ತೆ. ಬಿಕಾಸ್ ಎಷ್ಟು ಚೀಸ್ ಹಾಕ್ತೀರಾ, ಎಷ್ಟು ಬಟರ್ ಹಾಕ್ತೀರಾ, ಸೊ ಇದು ಎರಡೇ ಮೇಯ್ನ್ ಇಂಗ್ರೀಡಿಯೆಂಟ್ ಗಾರ್ಲಿಕ್ ಬ್ರೆಡ್ಡಿಗೆ ಅಂತ ನನಗೆ ನನ್ನ ಫ್ರೆಂಡ್ ಹೇಳಿದ್ಲು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಅದಾದಮೇಲೆ ಅವನಲ್ಲಿ ಇಡಬೇಕು. ಸೊ 2 ಮಿನಿಟ್ಸ್ 30 ಸೆಕೆಂಡ್ಸ್ ಇಟ್ಕೊಳ್ಳಿ ನಾರ್ಮಲಾಗಿ. ಸೊ 2 ಮಿನಿಟ್ಸ್ 30 ಸೆಕೆಂಡ್ ಆದಮೇಲೆ ತೆಗೆದ್ವಿ. ನಮಗೇನು ಖುಷಿ ಆಯ್ತಂದರೆ ಸೊ ಫಸ್ಟ್ ಟೈಮು ನಾವು ಕಿಚನ್ ಯೂಸ್ ಮಾಡಿದ್ವಿ ಆಫ್ಟರ್ 1.5 ಮಂತ್ ಅಂತ ಹೇಳಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಟೇಸ್ಟ್ ಮಾತ್ರ ನಿಜ ಹೇಳ್ತೀನಿ ತುಂಬಾ ಯಮ್ಮಿಯಾಗಿ ಬಂದಿತ್ತು. ಸೊ ಇವತ್ತು ಬ್ಯಾಡ್ ಲಕ್ ಏನಪ್ಪ ಅಂತ ಹೇಳಿದ್ರೆ ನಂದು ವೀಕ್ ಆಫ್ ಇರೋದ್ರಿಂದ ಫುಡ್ಡು ರೂಮಿಗೆ ಬರಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ 2 ಟೈಮು ಕೂಡ ಆಫೀಸಿಗೆ ಫುಡ್ ಹೋಗಿದೆ. ಸೊ ಏನಪ್ಪ ಮಾಡೋದು, ಇಷ್ಟೊತ್ತಲ್ಲಿ ಯಾರು ಹೋಗ್ತಾರೆ ಆಫೀಸಿಗೆ, ಹೋಗಿ ಇಸ್ಕೊಂಬರ್ತಾರೆ ಅಂತ ಹೇಳಿಬಿಟ್ಟು ಮನೇಲೇ ಅಂದರೆ ರೂಮಲ್ಲೇ ಇತ್ತಲ್ವ ಮ್ಯಾಗಿ, ಯಾಕೆ ಮಾಡ್ಕೊಂಡು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ನಾನು ಮ್ಯಾಗಿ ಮಾಡ್ಕೋತಾ ಇದ್ದೀನಿ. ಮ್ಯಾಗಿ ಅಂದರೆ ಹೊಸದೇನಲ್ಲ, ಕಾಮನ್ ಇರುತ್ತೆ ಎಲ್ಲರಿಗೂ. ಬಟ್ ಏನಪ್ಪ ಅಂತ ಹೇಳಿದ್ರೆ ನಾನು ಇವತ್ತು ಕೊರಿಯನ್ ರಾಮಿಯಾನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅದು ಫಸ್ಟು ಓದ್ಕೊಂಡೆ ಯಾವ ರೀತಿ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು. ನಾರ್ಮಲಾಗಿ ಮ್ಯಾಗಿನ ಬಾಯ್ಲ್ ಮಾಡಿಕೊಂಡು ಸೊ ಅವ್ರು ಕೊಟ್ಟಿರೋವಂಥ ಮಿಕ್ಸ್ಚರ್ ಏನಿದೆ ಅದನ್ನು ಸಪ್ರೇಟಾಗಿ ಕಲಿಸ್ಕೊಂಡು ಇಟ್ಕೋಬೇಕು. ಮ್ಯಾಗಿ ಬಾಯ್ಲ್ ಆದ ತಕ್ಷಣ ಅದನ್ನು ಸ್ಟೇನ್ ಅಂದರೆ ಅದನ್ನು ನೀರಿಂದ ಆಚೆ ತೆಗೆದು ನಂತರ ಅದಕ್ಕೆ ನಾವೇನು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗ್ದೇ ಹೋಗ್ಬಿಡುತ್ತೆ. ನೀವೇನಾದರೂ ಸ್ಪೈಸಿ ತಿನ್ನಬೇಕು, ತುಂಬ ನನಗೆ ನಾಲ್ಗೆ ಟೇಸ್ಟೇ ಬರ್ತಾಯಿಲ್ಲ ಅಂತ ಹೇಳಿದ್ರೆ ಈ ಒಂದು ಬುಲ್ಡಾಕ್ ಮ್ಯಾಗಿನ ಟ್ರೈ ಮಾಡಿ. ದಟ್ ಈಸ್ ಕೊರಿಯನ್ ರಾಮಿಯಾನ್. ತುಂಬಾ ಟೇಸ್ಟಿಯಾಗಿದೆ, ಪ್ಲಸ್ ಖಾರ ಖಾರ ಆಗಿ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಬರೀ ಮ್ಯಾಗಿ ಏನು ತಿನ್ನೋದು ಅಂತ ಹೇಳಿಬಿಟ್ಟು ಆ್ಯಪಲ್ಲು ಮತ್ತು ಆರೆಂಜ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಲೆಂತಿ ವಿಡಿಯೋ ಆಗ್ತಾ ಇರೋದ್ರಿಂದ ನನಗೆ ಏನು ಮಾತಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಮಧ್ಯೆ ಏನಾದರೂ ವಾಯ್ಸ್ ಮಾಡ್ಯುಲೇಷನ್ ಏನಾದರೂ ರಾಂಗ್ ಆಗಿದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನನಗೆ ಒಂದು ಹ್ಯಾಬಿಟ್ ಏನಿದೆ ಅಂತ ಹೇಳಿದ್ರೆ ಯಾವುದೇ ಅಡುಗೆ ಮಾಡಲಿ ಏನೇ ಮಾಡಲಿ ಸೊ ನನಗೆ ಅಲ್ಲೇ ಕ್ಲೀನಾಗಿ ಮಾಡಿ ಇಟ್ಬಿಡಬೇಕು. ಮತ್ತೆ ಅದನ್ನು ಸಪ್ರೇಟಾಗಿ ಇಟ್ಟು ಮತ್ತು ಅದಾದಮೇಲೆ ಕ್ಲೀನ್ ಮಾಡೋದು ಅದೆಲ್ಲ ನನಗೆ ಇಷ್ಟನೇ ಆಗಲ್ಲ. ಸೊ ನಾನು ಏನೇನೆಲ್ಲ ಯೂಸ್ ಮಾಡಿದ್ದೆ ಅದೆಲ್ಲ ಅಲ್ಲಲ್ಲೇ ಆನ್ ಸ್ಪಾಟಲ್ಲೇ ವಾಶ್ ಮಾಡಿ ಇಟ್ಬಿಟ್ಟೆ. ಸೊ ಫ್ರೀ ಇದ್ದರೆ ಎಲ್ಲ ಮಾಡ್ಕೋಬೋದು, ಫ್ರೀ ಇಲ್ಲ ಅಂತ ಹೇಳಿದ್ರೆ ಆ ಥರ ಮಾಡ್ಕೊಳಕ್ಕಾಗಲ್ಲ. ಸೊ ಇವಾಗ ನಾನು ಇವತ್ತು ಫ್ರೀ ಇರೋದ್ರಿಂದ ಸೊ ಎಲ್ಲ ಏನಾಗುತ್ತೆ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಮಜ್ಜಿಗೆನೂ ಕೂಡ ಇತ್ತು, ಹಾಗಾಗಿ ಮಜ್ಜಿಗೆನೂ ಕುಡಿಯೋಣ, ಇನ್ನೇನು ಬೇಸಿಗೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಮಜ್ಜಿಗೆ ಕುಡಿಯೋಣ ಅಂತ ಹೇಳಿಬಿಟ್ಟು ಮಜ್ಜಿಗೆನೂ ಒಂದು ಲೋಟಕ್ಕೆ ಹಾಕ್ಕೊಂಡೆ. ಸೊ ಅಷ್ಟರಲ್ಲಿ ಮ್ಯಾಗಿ ಕೂಡ ಬಾಯ್ಲ್ ಆಗಿತ್ತು, ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಇನ್ನೂ ಬಾಯ್ಲ್ ಆಗೋದಿತ್ತು, ಸ್ವಲ್ಪ ಬಾಯ್ಲ್ ಆಗೋದಿತ್ತು.
ಸೊ ಫೈನಲಿ ಅದು ಬಾಯ್ಲ್ ಆದಮೇಲೆ ಅದಕ್ಕೆ ಸ್ಪೈಸಿ ಏನೇನು ಕೊಟ್ಟಿದ್ರು ಅವರು ಅದನ್ನೆಲ್ಲ ಮಿಕ್ಸ್ ಮಾಡಿ ಸೊ ರೆಡಿ ಮಾಡಿ ಇಟ್ಕೊಂಡೆ. ಸೊ ಫೈನಲಿ ನನ್ನ ಫುಡ್ ಪ್ರಿಪೇರ್ ಆಯಿತು. ಜೊತೆಗೆ ಫ್ರೂಟ್ಸು ಮತ್ತು ಮಜ್ಜಿಗೆ ಇದ್ದಿದ್ದರಿಂದ ನಂಗೆ ಅಷ್ಟೊಂದೇನು ಸ್ಪೈಸಿ ಅಂತ ಅನ್ನಿಸ್ಲಿಲ್ಲ. ಬಟ್ ಸ್ಪೈಸಿ ಇದೆ, ಅಂದರೆ ಯಾರಾದರೂ ಸ್ಪೈಸಿ ತಿನ್ನಬೇಕು ಅಂತ ಅನ್ನೋರಿಗೆ ಇದು ಬೆಸ್ಟ್. ಬುಲ್ದಾಕ್ ರಾಮಿಯಾನ್ ತುಂಬಾ ಟೇಸ್ಟಿಯಾಗಿತ್ತು. ನನ್ನ ಇವತ್ತಿನ ಒಂದು ವೀಕ್ ಆಫ್ ಈ ಥರ ನಾನು ಸ್ಪೆಂಡ್ ಮಾಡಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಟು ಮೈ ಚಾನಲ್. Thanks for watching my video guys. Bye, see you.